Hello students. So in today's video, we will see KCET PYQs from relation and function. Now, before solving the MCQs, just few formulas I will be telling which we require. And if you observe these MCQs, ನೀವು ಇದೆಲ್ಲ MCQ ನೋಡಿದ್ರ ಅಂತ ಹೇಳಿರಿ ಮ್ಯಾಕ್ಸಿಮಮ್ ಈ ಫಾರ್ಮುಲಾ ಮೇಲೆ ಬಿದ್ದಿರಂತ ಗೊತ್ತಾಗ್ತದೆ. ಈಗ ಒಂದು ಫಂಕ್ಷನ್ ಅದ that is from A to B. So ಇದೊಂದು set A ಅನ್ಬೋದು, ಇದು set B ಅದ. So relation ಅಥವಾ function from A to B. So number of elements in A ಏನದರಲ್ಲ ಇದು M ಅಂತ ತಗೋತಾನೆ. Number of elements in B is N ಅಂತೆ. So first number of relations from A to B. Number of relations from A to B. So ಎಷ್ಟು relations ನಾವು ಬರೀಬಹುದು? It is given by 2 raised to m into n. ಇದು first formula. Second, number of functions from A to B. So number of functions from A to B. It is given by n raised to m. Given by n raised to m. ಈಗ ನಮ್ದು ಫಂಕ್ಷನ್ 1 ಇರ್ಬೋದು, ಆರ್ ವಿ ಕಾಲ್ ಇಟ್ ಆಸ್ ಇಂಜೆಕ್ಟಿವ್ ಅಂತ ಹೇಳ್ಬೋದು. ಸೊ 1 ಅಂತ ಇತ್ತಂದ್ರ ಅದಕ್ಕೆ ಕಂಡೀಷನ್ ಏನಪ್ಪ? ಸೊ ಎಂ ಮತ್ತು ಎನ್ ನಡು ಕಂಡೀಷನ್ 1 ಇತ್ತಂದ್ರ ಎಂ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್. ಎಂ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್. ಆಮೇಲೆ number of 1 functions is given by number of 1 functions is given by npm ಅಂತ ಹೇಳಿ, n permutation m ಅಂತ. ಇದು ಫಸ್ಟ್ ಆಯ್ತು. ಸಪೋಸ್ ಇಫ್ ಫಂಕ್ಷನ್ ಈಸ್ onto ಅಂದ್ರೆ ಸರ್ಜೆಕ್ಟಿವ್ ಇತ್ತಂದ್ರ ಅವ ಕಂಡೀಷನ್ ಏನು? ಸೊ ಅವ ಕಂಡೀಷನ್ m should be greater than or equal to n. m should be greater than or equal to n. So ಇದ್ರೊಳಗೆ if n is equal to 2 ಅಂದ್ರೆ b ಒಳಗೆ ಎರಡೇ ಎಲಿಮೆಂಟ್ ಇತ್ತಂದ್ರೆ ಸೊ ನಾ ಎಷ್ಟು ಫಂಕ್ಷನ್ಸ್ ಬರಿಬಹುದು ಅಂದಂಗೆ, ಸೊ ನಂಬರ್ ಆಫ್ onto functions is given by 2 raised to m minus 2 ಅಂತ. 2 raised to m minus 2. Fifth, ಎರಡು ಇತ್ತಂದ್ರೆ both 1 1 and onto. So we call it as bijective. So if the function is bijective, our condition ಏನು? bijective ಆಗ್ಬೇಕಾದ್ರೆ m should be equal to n. a ಒಳಗೆ ಎಲಿಮೆಂಟ್ಸ್ ಮತ್ತು b ಒಳಗೆ ಎಲಿಮೆಂಟ್ಸ್ ಸೇಮ್ ಇರಬೇಕು. ಸೊ ನಾ ಎಷ್ಟು ಫಂಕ್ಷನ್ಸ್ ಬರೀಬಹುದು? ನಂಬರ್ ಆಫ್ bijective functions is given by ಸೇಮ್ 1 ಏನದರಲ್ಲ ಅದ, ದಟ್ ಈಸ್ npm ಅಥವಾ n ಮತ್ತು m ಎರಡು ಸೇಮ್ ಇರ್ತಾವ. mpm ಅನ್ಬೋದು, ಆರ್ ಯು ಕ್ಯಾನ್ ಸೇ m ಫ್ಯಾಕ್ಟೋರಿಯಲ್. ಸೊ ಇವು 5 ಫಾರ್ಮುಲಾ ಇಂಪಾರ್ಟೆಂಟ್, ನೆನ್ಪಿಡ್ರಿ. ಇದ್ರ ಮೇಲೆ ನಿಮಗೆ ಜಾಸ್ತಿ ಸಿಗ್ತಾವ ಈಗ MCQs PYQs ನೋಡಿದ್ವು ಅಂದ್ರೆ. ಸೊ ನಂಬರ್ ಆಫ್ ರಿಲೇಷನ್ಸ್ 2 raised to mn, ನಂಬರ್ ಆಫ್ ಫಂಕ್ಷನ್ಸ್ n raised to m, 1 ಕಂಡೀಷನ್, onto ಕಂಡೀಷನ್, ಆಮೇಲೆ bijective ಕಂಡೀಷನ್. ಈಗ ಫಸ್ಟ್ ತಗೊಂಡ್ವಿ ಅಂದ್ರೆ ಇಫ್ ದಿ ಸೆಟ್ x contains 7 elements and set y contains 8 elements. So n of x is equal to 7 ಅದ, n of y is equal to 8 ಅದ. 8. The number of bijections from x to y. So x ದಿಂದ y ಫಂಕ್ಷನ್ ಅದ. ಸೊ ನಮ್ಗೆ ನಂಬರ್ ಆಫ್ bijections ಅಂತ ಕೇಳೋಣ. bijective ಫಂಕ್ಷನ್ ಆಗ್ಬೇಕಾದ್ರೆ ಕಂಡೀಷನ್ ಏನದ ರೀ? ಸೊ ಕಂಡೀಷನ್ ಈಸ್ n is equal to m ಅಂದ್ರೆ n of x should be equal to n of y. ಸೊ ಇಲ್ಲಿ ನೋಡಿದ್ರೆ ಒಂದು 7 ಅದ, ಒಂದು
so both are not equal, so number of bijective functions will be 0. ಸೊ ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ 0 ಅಂತ ಹೇಳಿ ಆಗ್ತದೆ, ಯಾಕಂದ್ರೆ ಎರಡು ನಾಟ್ ಈಕ್ವಲ್ ಅದಾವ. ಸೊ ಕ್ಲಿಯರ್ ಅದ ರೀ ಫಸ್ಟ್. ಸೊ ಸೆಕೆಂಡ್ ತಗೊಂಡ್ವಿ ಅಂದ್ರೆ ಲೆಟ್ ಎ ಇಸ್ ಈಕ್ವಲ್ ಟು ಎಕ್ಸ್, ಎಕ್ಸ್ ಬಿಲಾಂಗ್ಸ್ ಟು ಆರ್. ಸೊ ಎಕ್ಸ್ ಈಸ್ ಎ ರಿಯಲ್ ನಂಬರ್. ಕಂಡೀಷನ್ ಏನಂತಾನೆ, ಎಕ್ಸ್ ಈಸ್ ನಾಟ್ ಎ ಪಾಸಿಟಿವ್ ಇಂಟೀಜರ್ ಅಂತ ಹೇಳಿ, ಪಾಸಿಟಿವ್ ಇಲ್ಲ. ಸೊ ಡಿಫೈನ್ ಎಫ್ ಫ್ರಮ್ ಎ ಟು ಆರ್ ಆಸ್, ದೆನ್ ಎಫ್ ಈಸ್ ಅಂತ ಕೇಳೋಣ. ಸೊ ಫಂಕ್ಷನ್ ಇಲ್ಲಿ ಡಿಫೈನ್ ಮಾಡೋಣ. ಸೊ ಆಪ್ಷನ್ಸ್ ನೋಡಿದ್ರೆ ಇಂಜೆಕ್ಟಿವ್ ಸರ್ಜೆಕ್ಟಿವ್ ಅದ. ಸೊ ಫಸ್ಟ್ ಚೆಕ್ ಮಾಡ್ತೇನೆ 1 1. ಸೊ 1 1 ಹೆಂಗ್ ಚೆಕ್ ಮಾಡ್ತೇವೆ ನಾವು, ಎಫ್ ಆಫ್ x1 is equal to ಎಫ್ ಆಫ್ x2 ಅಂತ ತಗೋತೇವೆ. ಸಾಲ್ವ್ ಮಾಡಿದ್ರೆ ಐ ಶುಡ್ ಗೆಟ್ x1 is equal to x2. ಸೊ 2x1 by x1 minus 1 is equal to 2x2 by x2 minus 1. ಎರಡು ಕಡೆ 2 ಏನಾಗ್ತದ್ರಿ, ಕ್ಯಾನ್ಸಲ್. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೇನೆ, x1 x2 minus x1 is equal to x1 x2 minus x2. ಸೊ ಮತ್ತೆ x1 x2 ಈ ಕಡೆ ತಗೊಂಡ್ರೆ ಹೋಗ್ತದೆ. ಸೊ ವಿಲ್ ಹ್ಯಾವ್ x1 is equal to x2. therefore ಏನ್ ಹೇಳ್ಬೋದು, ಫಂಕ್ಷನ್ ಈಸ್ 1 1 ಅಂತ ಹೇಳ್ಬೋದು. ಫಂಕ್ಷನ್ ಈಸ್ 1 1. ಸೊ ಆಪ್ಷನ್ಸ್ ನೋಡ್ರಿ 1 1 ಆಗ್ಬೇಕು. ಆಪ್ಷನ್ ಬಿ ತಗೊಂಡ್ರೆ ಸರ್ಜೆಕ್ಟಿವ್ ಬಟ್ ನಾಟ್ ಇಂಜೆಕ್ಟಿವ್ ಅಂತಾನೆ, ಅಂದ್ರೆ ನಾಟ್ 1 1 ಅಂತಾನೆ. ಸೊ ನಮ್ದು 1 1 ಅಂತ ಬಂತ, ಬಿ ಆಗುದಿಲ್ಲ. ಡಿ ತಗೊಂಡ್ರೆ ನೈದರ್ ಇಂಜೆಕ್ಟಿವ್ ನಾರ್ ಸರ್ಜೆಕ್ಟಿವ್ ಅಂತಾನೆ, ಸೊ ಡಿ ಆಗುದಿಲ್ಲ. ಸೊ ಆನ್ಸರ್ ಈಸ್ ಐದರ್ ಎ ಆರ್ ಸಿ. ಈಗ ಆನ್ ಟು ಆಗ್ತದೆ ಅಂತ ಚೆಕ್ ಮಾಡ್ಬೇಕು ನಾವು. ಸೊ ಆನ್ ಟು ಹೆಂಗ್ ಚೆಕ್ ಮಾಡ್ತೇವೆ, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು y. ಸೊ ವೇರ್ y ಬಿಲಾಂಗ್ಸ್ ಟು ಸೆಟ್ r, a ಟು r ಅಂತ ಹೇಳಿದರೆ x ಇದ್ರೊಳಗಿರ್ತದ, y r ಒಳಗಿರ್ತದ. ಸೊ ಈಗ ಇದು ಸಾಲ್ವ್ ಮಾಡ್ತೇನೆ, 2x by x minus 1 is equal to y. ಸೊ ಸಾಲ್ವ್ ಮಾಡಿ x ಕಂಡು ಹಿಡಿರಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2x is equal to xy minus y. xy LHS ಇರ್ತೋತನೆ, minus xy is equal to minus y. x ಕಾಮನ್ ತೆಗಿತೇನೆ, 2 minus y is equal to minus y. So therefore I am having x is equal to, so I am having x is equal to minus y by 2 minus y. So minus y by 2 minus y ಅಂತ ಹೇಳಿ ಬರ್ತದೆ. ಈಗ ಬಟ್ y belongs to ಏನದರಿ, ರಿಯಲ್ ನಂಬರ್. ಸೊ ಇಫ್ y is equal to 2 ಆಯ್ತಂತ ಹೇಳಿರಿ, y is equal to 2 ಆಯ್ತಂದ್ರೆ x is not defined ಆಗ್ತದೆ. x is not defined ಅಂತ ಹೇಳಿ ಆಗ್ತದೆ. ಮೀನ್ಸ್ ಇಟ್ ಈಸ್ ನಾಟ್ ಆನ್ ಟು. ಸೊ ನಾಟ್ ಆನ್ ಟು. ಸೊ ಆಪ್ಷನ್ಸ್ ನೋಡ್ರಿ. ಸೊ ಫಸ್ಟ್ ಒನ್ ಇಂಜೆಕ್ಟಿವ್ ಅಂದ್ರೆ 1 1 ಬಟ್ ನಾಟ್ ಸರ್ಜೆಕ್ಟಿವ್ ಅಂದ್ರೆ ನಾಟ್ ಆನ್ ಟು. ಸೊ ಆಪ್ಷನ್ ಎ ಇಸ್ ದಿ ಆನ್ಸರ್. ಸೊ ಆಪ್ಷನ್ ಎ ಇಸ್ ದಿ ಆನ್ಸರ್. ನೆಕ್ಸ್ಟ್ ತಗೊಂಡ್ರೆ ಥರ್ಡ್ ಒನ್. ಸೊ ಥರ್ಡ್ ತಗೊಂಡ್ರೆ ಅಂತ ಹೇಳಿರಿ, ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 3 ಸೈನ್ 2x minus cos 2x plus 4 is 1 1 in the interval. ಸೊ 1 1 ಅಂತ ಕೇಳೋಣ. ನೀವೇನ್ ಮಾಡ್ಬೇಕಂದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಎಲ್ಲಿ ಬರ್ತದೆ ಅದನ್ನ ಕಂಡುಹಿಡಿಬೇಕು. ಸೊ ಸ್ವಲ್ಪ ಇದು ಸಿಂಪ್ಲಿಫೈ ಮಾಡ್ಕೋತೇವೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಅಂತ ತಗೋತೀನಿ. ಇಲ್ಲಿ ನೋಡಿ 2 ಇಂಟು ಬ್ರಾಕೆಟ್ ಸೈನ್ 2x ರೂಟ್ 3 by 2 ಮೈನಸ್ ಕಾಸ್ 2x ಇಂಟು 1 by 2, ಇದು ಪ್ಲಸ್ 4 ಹೊರಗಿರ್ತದೆ. ನೀವು 2 ಒಳಗೆ ಇಂಟು ಮಾಡ್ಕೊಂಡ್ರೆ ಅಂತೇಳಿ 2 2 ಕ್ಯಾನ್ಸಲ್ ಆಗಿ ಮತ್ತೆ ಸೇಮ್ ನಿಮಗೆ ಇದ ಫಂಕ್ಷನ್ ಸಿಗ್ತದ್ರೆ ಗಿವನ್ ಏನದ ಅದ. ಈಗ ಸ್ವಲ್ಪ ಬ್ರಾಕೆಟ್ ಸಿಂಪ್ಲಿಫೈ ಮಾಡ್ಕೋತೇನೆ. 2 ಇಂಟು ಬ್ರಾಕೆಟ್ ಸೈನ್ 2x ರೂಟ್ 3 by 2 ಇನ್ ಟರ್ಮ್ಸ್ ಆಫ್ ಕಾಸ್ ಬರೀತೇನೆ. ಕಾಸ್ 30 ದಟ್ ಈಸ್ ಕಾಸ್ pi by 6 ಮೈನಸ್ ಕಾಸ್ 2x 1 by 2 ಅಂದ್ರೆ ಸೈನ್ 30 ಸೈನ್ pi by 6 ಪ್ಲಸ್ 4 ಅಂತ. Now if you observe square bracket is formula of
2 sin square bracket observe ಮಾಡ್ರಿ sin a cos b minus cos a sin b ಅಂದ್ರೆ sin a minus b ಅದ so 2x minus pi by 6 plus 4 ಈಗ ನಮಗೆ 1 1 ಆಗ್ಬೇಕ so for 1 1 ಇದು sin angle ಏನದರಲ್ಲ it should be in principal value so ಅಂದ್ರೆ ಅದರದ ಡೊಮೇನ್ ಒಳಗೆ ಇರಬೇಕು so sin theta ಅಂದ್ರೆ ತಗೊಂಡ್ರೆ theta ಎಷ್ಟರಿಂದ ಎಷ್ಟೊಳಗೆ ಇರಬೇಕ್ರಿ ವೆರಿ ಗುಡ್ -90 to +90 so for 1 1 minus pi by 2 should be less than or equal to 2x minus pi by 6 less than or equal to 5 ಕ್ಲಿಯರ್ ಅದರಿ 1 1 ಆಗ್ಬೇಕಾದ್ರೆ ನಮ್ದು ಪ್ರಿನ್ಸಿಪಲ್ ವ್ಯಾಲ್ಯೂ ಅಥವಾ ಡೊಮೇನ್ ಅದಾಗಿರ್ಬೇಕ sin ದ ಡೊಮೇನ್ is -90 to +90 ಈಗ ಇದು ಸಿಂಪ್ಲಿಫೈ ಮಾಡಿ x ಕಂಡುಹಿಡಿಯೋದು ಸೊ pi by 6 ಆಡ್ ಮಾಡ್ತಾನೆ minus pi by 2 plus pi by 6 less than or equal to 2x ಆಡ್ ಮಾಡಿದ್ರೆ pi by 6 ಹೋಗ್ತದೆ pi by 2 plus pi by 6 so -90 plus 30 -90 plus 30 ಅಂದ್ರೆ -60 that is minus pi by 3 less than or equal to 2x less than or equal to 90 plus 30 90 plus 30 is 120 120 ಅಂದ್ರೆ ಎಷ್ಟಾಗ್ತದ್ರಿ 2 pi by 3 2 pi by 3 ಕರೆಕ್ಟ್ ಅದರಿ ಈಗ x ಬೇಕು ಸೊ 2 ಲೆ ಡಿವೈಡ್ ಮಾಡ್ಕೊರಿ ಡಿವೈಡ್ ಬೈ 2 ಅಂದಂಗೆ ಸೊ 2 ಲೆ ಡಿವೈಡ್ ಮಾಡ್ರೆ ಇದು -5 by 6 less than or equal to x 2 ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಏನು ಉಳಿತದ pi by 3 ಸೊ ಇಂಟರ್ವಲ್ ಯು ಆರ್ ಗೆಟಿಂಗ್ x ದ ವ್ಯಾಲ್ಯೂ ಸಿಕ್ತು ಎಲ್ಲಿಂದ ಎಲ್ಲಿವರೆಗೆ -pi by 6 ದಿಂದ pi by 3 less than or equal to ಅದಾದ್ಮೇಲೆ ಕ್ಲೋಸ್ಡ್ ಇಂಟರ್ವಲ್ ದಟ್ ಈಸ್ ಸ್ಕ್ವೇರ್ ಬ್ರಾಕೆಟ್ ಸೊ ಆಪ್ಷನ್ಸ್ ಚೆಕ್ ಮಾಡ್ರಿ ಸೊ ಆಪ್ಷನ್ ಎ ಇಸ್ ದಿ ಆನ್ಸರ್ ಕ್ಲಿಯರ್ ಅದರಿ ನೆಕ್ಸ್ಟ್ ತಗೊಂಡು ಬಂದ್ರೆ if a relation on set 1 2 3 be defined as r is equal to 1 comma 1 then r is ಅಂತ ಕೇಳೋಣ ಸೊ ಇಲ್ಲಿ ನೆನ್ಪಿಟ್ರಿ ಈಗ ಬಹಳ ಮಂದಿ ಕನ್ಫ್ಯೂಸ್ ಮಾಡ್ಕೋತಾರೆ ಸೊ ಸೆಟ್ ಒಳಗೆ 3 ಎಲಿಮೆಂಟ್ ಅದಾವ್ರಿ ಸೊ 3 ಎಲಿಮೆಂಟ್ಸ್ ಆರ್ ದೇರ್ ಇನ್ ಸೆಟ್ 3 ಎಲಿಮೆಂಟ್ಸ್ ಅದಾವ ಈಗ 3 ಎಲಿಮೆಂಟ್ ಇದ್ದು ಅಂತೀರಿ ಆರ್ ಒಳಗೆ ಹಿಂಗ 1 1 2 2 3 3 ಸೊ 3 ಎಲಿಮೆಂಟ್ಸ್ ಅದಾವ 3 ಥ್ರೂದು ಆರ್ಡರ್ಡ್ ಪೇರ್ ಹಿಂಗಿತ್ತಂದ್ರೆ then this relation is equivalence ಅಂದ್ರೆ it is reflexive symmetric transitive ಈಗ 3 ಥ್ರೊಳಗೆ 1 ಇಲ್ಲಾದ್ರೂ 1 1 2 2 3 3 ಒಳಗೆ ಯಾವುದು ಒಂದು ಆರ್ಡರ್ಡ್ ಪೇರ್ ಇಲ್ಲಾಗಿತ್ತಂತ ತಿಳಿರಿ then it is not reflexive ಅಂದ್ರೆ ಈಗ ನಮ್ಗೆ ಇಲ್ಲಿ ಎಕ್ಸಾಂಪಲ್ ಅಥವಾ ಕ್ವಶನ್ ಒಳಗೆ ಏನ್ ಕೊಟ್ಟಾನ ರಿಲೇಷನ್ 1 1 ಅಂತ ಕೊಟ್ಟಾನ ಈಗ ಇದ್ರೊಳಗೆ 2 2 ಇಲ್ಲ 3 3 ಇಲ್ಲ ಸೊ ದಿಸ್ ಈಸ್ ನಾಟ್ ರಿಫ್ಲೆಕ್ಸಿವ್ ಸೊ ರಿಫ್ಲೆಕ್ಸಿವ್ ಆಗುದಿಲ್ಲ ಅಂದ್ಮೇಲೆ ಉಳಿತಾವ್ರಿ ಇಟ್ ಈಸ್ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಸೊ ಆಪ್ಷನ್ ಬಿ ಇಸ್ ದಿ ಆನ್ಸರ್ ಕ್ಲಿಯರ್ ಅದರಿ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ಬಟ್ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಅಂತ ಹೇಳಿ ಆಗ್ತದೆ ನೆಕ್ಸ್ಟ್ 2019 ಒಳಗಿಂದ ಇಫ್ a is equal to x belongs to n and x is less than or equal to 5 ಅಂತ ಅಂದ್ರೆ a ಒಳಗೆ ಏನ್ ಬರ್ತದ್ರಿ a ಒಳಗೆ 1 ದಿಂದ 5 ತನ ಬರ್ತದೆ ನ್ಯಾಚುರಲ್ ನಂಬರ್ಸ್ 1 ದಿಂದ 5 ತನ ಬರ್ತದೆ ಅಂದ್ರೆ n ಆಫ್ a ಎಷ್ಟಾದಂಗ ಐತೆ 5 b ತಗೊಂಡ್ವಿ ಅಂತ ತಿಳಿರಿ ಇಂಟೀಜರ್ ಅಂತಾನೆ x square minus 5x plus 6 equal to 0 ಸೊ ಇದು ಫ್ಯಾಕ್ಟರೈಸ್ ಮಾಡ್ರಿ b ಒಳಗೆ ನಿಮಗೆ ಎರಡು ವ್ಯಾಲ್ಯೂ ಬರ್ತಾವ -3 -2 ಅಂದ್ರೆ ಆ ಕಡೆ ಹೋಯ್ತಂದ್ರೆ 2 ಮತ್ತೆ 3 ಬರ್ತದೆ ಎರಡು ವ್ಯಾಲ್ಯೂ ಬರ್ತವೆ ಸೊ n ಆಫ್ b is equal to 2 ಸೊ ನಂಬರ್ ಆಫ್ onto functions from a to b ಕೇಳೋಣ a to b number of onto functions
number of onto functions. ಸೊ ಆಗಲೇ ಹೇಳಿದ್ದೆ ಫಾರ್ಮುಲಾಸ್ 5 ಹೇಳಿದ್ದೆ ನೋಡ್ರಿ, ನೆನ್ಪಿಡ್ರಿ ಅಂತ ಹೇಳಿ. ಸೊ ನಂಬರ್ ಆಫ್ onto functions is given by 2 raised to m minus 2. ಸೊ ಫಸ್ಟ್ ಏನದರಲ್ಲ ಅದು m ಅಂದಂಗ a ಒಳಗಿದ್ದದ್ದು, n ಒಳಗೆ b ಒಳಗೆ ಏನದರಲ್ಲ ಅದು n ಅಂದಂಗ, n 2 ಇತ್ತಂದ್ರೆ ಡೈರೆಕ್ಟ್ ಈ ಫಾರ್ಮುಲಾ ಯೂಸ್ ಮಾಡ್ತಾರೆ. ಸೊ 2 raised to 5 minus 2. So 2 raised to 5 is 32. 32 ಒಳಗೆ 2 ಇತ್ತಂದ್ರೆ you'll have answer 30. So option B is the answer. So option B is the answer. Clear adari? Next ತಗೊಳ್ಳೋಣ. Next 2018 ಒಳಗಿಂದು a set A is a set having 6 distinct elements. So R ಬೇರೆ ಬೇರೆ elements ಅದಾವ. So number of distinct functions from A to A which are not bijection ಅಂತ ಕೇಳ್ತಾನೆ. ಸೊ ನಮ್ದು ಸೆಟ್ ಎಲ್ಲಿಂದ ಎಲ್ಲಿವರೆಗೆ ಅದ್ರೆ ಅಥವಾ ಫಂಕ್ಷನ್ ಎಲ್ಲಿಂದ ಎಲ್ಲಿವರೆಗೆ ಅದ, ಎ ದಿಂದ ಎ ಅದ. ಸೊ ಇದ್ರೊಳಗೂ 6 ಎಲಿಮೆಂಟ್ಸ್ ಅದಾವ, ಏನ ಅದ ಆಮೇಲೆ ಇದ್ರಾಗೂ 6 ಎಲಿಮೆಂಟ್ಸ್ ಅದ. ನಾಟ್ ಬೈಜೆಕ್ಷನ್ ಅಂತ ಕೇಳ್ತಾನ. ಸೊ ಫಸ್ಟ್ ನಂಬರ್ ಆಫ್ ಫಂಕ್ಷನ್ಸ್ is given by n raised to m, ಅಂದ್ರೆ ಇಲ್ಲೇನಾಗ್ತದ್ರಿ 6 raised to 6. ಈಗ ನಂಬರ್ ಆಫ್ bijective functions ಹೆಂಗ್ ಸಿಗ್ತಾವ? ಸೊ ನಂಬರ್ ಆಫ್ bijective function is given by m factorial or you can say 6 factorial. ಈಗ ನಮಗೆ ಏನು ಕ್ವಶನ್ ಕೇಳ್ಯಾನ ಅದ, ಸೊ ನಂಬರ್ ಆಫ್ not bijective functions. Number of not bijective functions. So total functions ಒಳಗೆ bijective function minus ಮಾಡ್ರಿ. So total function ಎಷ್ಟದ 6 raised to 6. ಅದ್ರಾಗ bijective minus ಮಾಡ್ರಿ 6 factorial. You will have the answer. So option ನೋಡಿದ್ರೆ option C is the answer. Option C is the answer. ಒಂದು ನಿಮಿಷ ರೀ. ಓಕೆ, ಸೊ ಆಪ್ಷನ್ ಸಿ ಇಸ್ ದಿ ಆನ್ಸರ್. ಸೊ ಸ್ವಲ್ಪ ಸ್ಕ್ರೀನ್ ಚೇಂಜ್ ಆಯ್ತು, ಸೊ ಅದಕ್ಕೆ ಸೆಟ್ ಮಾಡಿದೆ. ಸೊ ಸಿ ಇಸ್ ದಿ ಆನ್ಸರ್, ದಟ್ ಈಸ್ 6 raised to 6 minus 6 factorial. ನೆಕ್ಸ್ಟ್ ತಗೊಂಡು ಅಂದ್ರೆ f from r to r is defined by f of x is equal to x raised to 4. then ಅಂತ ಕೇಳೋಣ. ಸೊ ಈಗ ಚೆಕ್ ಮಾಡ್ಬೇಕೇನ್ರಿ ವೆದರ್ ಇಟ್ ಈಸ್ 1 1 or on 2 ಅಂತ. ಆದಷ್ಟು ನೀವು ಇದು ಡೈರೆಕ್ಟ್ ನೆನ್ಪಿಡ್ರಿ. ಈಗ ನಾ ಇಲ್ಲಿ ತೋರಿಸ್ತೇನೆ. ಫಸ್ಟ್ 1 1 ತಗೊಂಡು ಅಂತ ಹೇಳ್ರಿ. ಹೆಂಗ್ ಚೆಕ್ ಮಾಡ್ತೇವೆ? f of x1 is equal to f of x2 ತಗೋತೇವೆ. ಸಾಲ್ವ್ ಮಾಡಿ x1 is equal to x2 ಅಂತ ಬಂತಂದ್ರೆ 1 1 ಅಂತ ಹೇಳ್ತೇವೆ. So this is x1 raised to 4 minus equal to x2 raised to 4. LHS ತಗೊಂಡಂದ್ರೆ minus x2 raised to 4 is equal to 0. Now LHS can be written as x1 square plus x2 square into another bracket x1 square minus x2 square is equal to 0. So this implies x1 square plus x2 square is equal to 0 or x1 square minus x2 square equal to 0. ಈಗ ಸಿಂಪ್ಲಿಫೈ ಮಾಡಿದ್ರೆ x1 square is equal to minus x2 square ಅಂತ ಆಗ್ತದೆ, minus x2 square. So therefore x1 ನೀವು ರೂಟ್ ತಗೊಂಡ್ರಿ ಅಂತ ಹೇಳಿರಿ, ಮೈನಸ್ ಅದ. ಸೊ ಮೈನಸ್ ರೂಟ್ ಒಳಗೆ ಬಂತಂದ್ರೆ I ಅಂತ ಬರ್ತದೆ, ದಟ್ ಈಸ್ ಇಮ್ಯಾಜಿನರಿ ನಂಬರ್, ಪ್ಲಸ್ ಆರ್ ಮೈನಸ್ x2 I ಅಂತ. ಇದು ಸಾಲ್ವ್ ಮಾಡಿದ್ರೆ x1 is equal to x2 square ಅಂತ ಬಂತ. ಸೊ x1 is written as a plus or minus x2. So x1 ಗೆ you are not having only one value, x1 is equal to x2 ಅಂತ ಬರುವುದಿಲ್ಲ. ಸೊ it is not 1 1 ಅಂತ ಹೇಳ್ತೇವೆ. It is not 1 1. So 1 1 ಆಗುದಿಲ್ಲ ಅಂದ್ರೆ ಯಾವ್ಯಾವ ಆಪ್ಷನ್ ಹೋಗ್ತಾವ ನೋಡ್ರಿ. f is 1 1 ಅಂತಾನೆ a ಒಳಗೆ ಆಗುದಿಲ್ಲ,
ಸಿ ಒಳಗೆ ಎಫ್ ಈಸ್ 1 1 ಆ್ಯಂಡ್ ಆನ್ ಟು ಅಂತಾನೆ ಇದು ಆಗುದಿಲ್ಲ. ಈಗ 1 1 ಆಗೋದಿಲ್ಲ, ನಮಗೆ ಆನ್ ಟು ಆಗ್ಬೇಕಾರೆ ಫಾರ್ ಆನ್ ಟು ವ್ಯಾಲ್ಯೂ ಶುಡ್ ಬಿ ರಿಯಲ್ ನಂಬರ್. ಯಾಕಂದ್ರೆ ಫಂಕ್ಷನ್ ಎಲ್ಲಿಂದ ಎಲ್ಲಿಗೆ ಅಂತಂದ್ರಿ ಫ್ರಮ್ ಆರ್ ಟು ಆರ್ ಅಂತ ಡಿಫೈನ್ ಮಾಡ್ಯಾನ. ಬಟ್ ನಂಗೆ ಇಲ್ಲಿ ಏನ್ ಬಂದವ, ಇಮ್ಯಾಜಿನರಿ ಪಾರ್ಟ್ ಬಂದದ, ಇಮ್ಯಾಜಿನರಿ ಪಾರ್ಟ್ ಬಂದದ. therefore it is not even onto, it is not onto ನೂ ಆಗುದಿಲ್ಲ. ಅಂದ್ಮೇಲೆ ಇಲ್ಲಿ ಆಪ್ಷನ್ it is neither 1 1 nor onto, that is B is the answer. ಕ್ಲಿಯರ್ ಅದರಿ? ನೆಕ್ಸ್ಟ್ ತಗೊಂಡ್ರೆ 2016 ಒಳಗಿಂದ set A has 4 elements, set B has 5 elements. Number of injective ಅಂದ್ರೆ 1 1 from A to B ಅಂತ ಕೇಳೋಣ. ಸೊ ಅಂದ್ರೆ ಈಗ ನಾ ಏನ್ ಹೇಳ್ಬೋದು, m is equal to 4 ಫಸ್ಟ್ ಒಳಗೆ, B ಒಳಗೆ ಎಷ್ಟದ, n is equal to 5. ಸೊ ನಂಬರ್ ಆಫ್ 1 1 ಫಂಕ್ಷನ್ಸ್ ಕೇಳೋಣ. ನಂಬರ್ ಆಫ್ 1 1 ಮ್ಯಾಪಿಂಗ್ಸ್ ಅಥವಾ ಫಂಕ್ಷನ್ is given by 5p4. ಸೊ ಸಿಂಪ್ಲಿಫೈ ಮಾಡ್ರಿ. ಸೊ 5 ದಿಂದ ಕೆಳಗೆ 4 ಟರ್ಮ್ಸ್ ಬರ್ತೇವೆ. 5 into 4 into 3 into 2, 5p4 ಅಂತಂದ್ರೆ. ಸೊ ಇಂಟು ಮಾಡಿದ್ರೆ you will get 120. You will get 120. 5 4s are 20, 3 2s are 6, 6 into ತಗೊಂಡ್ರೆ. ಸೊ ಆಪ್ಷನ್ ಡಿ is the answer. ಆಪ್ಷನ್ ಡಿ. ಕ್ಲಿಯರ್ ಅದರಿ? ನೆಕ್ಸ್ಟ್ ತಗೊಂಡು ಅಂದ್ರೆ ಎಫ್ ಫ್ರಮ್ ಆರ್ ಟು ಆರ್ is defined as. ಸೊ ಇಲ್ಲಿ ನೋಡಿದ್ರೆ ಈಗ ಇಲ್ಲಿ f of x is equal to 1 by x ಅಂತಾನೆ, x belongs to r ಅಂತ ಕೊಟ್ಟ. ಸೊ ಇದು ಡೈರೆಕ್ಟ್ ಥೆರಾಟಿಕಲ್ ಅದ. ಸಪೋಸ್ ಇಫ್ x equal to 0 ಆಯ್ತು ಅಂದ್ರೆ f of x 1 by 0 ಆಗ್ತದೆ. 1 by 0 is infinity, that is not defined. Infinity is not a real number, so not defined ಅಂತ ಹೇಳಿ ಆಗ್ತದೆ. ಸೊ ಅಂದ್ಮೇಲೆ ಆಪ್ಷನ್ ಯಾವ್ದು ಆಗ್ತದ್ರಿ? B is the answer. Not defined, B is the answer. ಕ್ಲಿಯರ್ ಅದರಿ? ನೆಕ್ಸ್ಟ್ 15 ಒಳಗಿಂದ f from r to r is defined by f of x is equal to x by x square plus 1. Find f of 2 ಅದ. ಸೊ ಫಸ್ಟ್ f of 2 ಕಂಡುಹಿಡಿತೇನೆ. f of 2 will be 2 divided by 2 square 4 plus 1, that is you will have 2 by 5. ಈಗ f of 2 ಅಂದಾಗ this will be f of 2 by 5. ಯಾಕಂದ್ರೆ f of 2 ಎಷ್ಟದರಿ? 2 by 5. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. 2 by 5 divided by 2 by 5 square ಅಂದ್ರೆ 4 by 25 plus 1. So if you simplify 2 by 5 into denominator na LCM ತೆಗೆದು ಉಲ್ಟಾ into ಇಟ್ಕೋತೇನೆ. So you'll have 25 by 25 plus 4 will be 29. So simplify matter 5 5s are 25. So 5 2s are 10, 10 divided by 29. So option nodri A is the answer. Clear adari? So hope you have understood the MCQs. So again in next video I will come with the MCQs on another topic. So please share with your friends and ask them to subscribe my channel.